Hello everyone, welcome back to our YouTube channel Prism Infotech Hasana. Program number 5.15 ಈ ರೀತಿ ಇದೆ. To find the sum of two integers. ಈ ಪ್ರೋಗ್ರಾಮ್ ನ ಹಂತವಾಗಿ ನೋಡ್ತಾ ಹೋಗೋಣ. ಈ ಪ್ರೋಗ್ರಾಮಿನ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿ ಇದೆ. A equals int of input of within the double quotation enter first number. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಮಾನಿಟರ್ ಮೇಲೆ ಎಂಟರ್ ಫಸ್ಟ್ ನಂಬರ್ ಅಂತ ಬರುತ್ತೆ. ಹಾಗಾದ್ರೆ ಯೂಸರ್ 10 ಅಂತ ಎಂಟ್ರಿ ಮಾಡಿದ್ರೆ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ 10 ಅಂತಕ್ಕಂತಹ ಒಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ನ ಎ ಅಂತಕ್ಕಂತಹ ವೇರಿಯಬಲ್ ರೆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಬಿ ಈಕ್ವಲ್ಸ್ ಇಂಟ್ ಆಫ್ ಇನ್ಪುಟ್ ಆಫ್ ವಿತ್ ಇನ್ ದ ಡಬಲ್ ಕೊಟೇಶನ್ ಎಂಟರ್ ಸೆಕೆಂಡ್ ನಂಬರ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಎಂಟರ್ ಸೆಕೆಂಡ್ ನಂಬರ್ ಅಂತ ಬರುತ್ತೆ. ಹಾಗಾದ್ರೆ ಯೂಸರ್ 20 ಅಂತ ಎಂಟ್ರಿ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ನಂತರ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ 20 ಅಂತಕ್ಕಂತಹ ಒಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ನ ಬಿ ಅಂತಕ್ಕಂತಹ ವೇರಿಯಬಲ್ ರೆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಈಕ್ವಲ್ ಸಿಂಬಲ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರತಕ್ಕಂತಹ ಎಕ್ಸ್ಪ್ರೆಷನ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎ ಪ್ಲಸ್ ಬಿ ಎ ಮತ್ತೆ ಬಿ ವ್ಯಾಲ್ಯೂಸ್ 10 ಮತ್ತೆ 20 ಇರೋದ್ರಿಂದ 10 ಪ್ಲಸ್ 20 ಅಂತಂದ್ರೆ 30 ಆಯ್ತು. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಒಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ವ್ಯಾಲ್ಯೂ 30 ಆಗಿರುತ್ತೆ. ಆ ಆಬ್ಜೆಕ್ಟ್ ನ ಸಮ್ ಅಂತಕ್ಕಂತಹ ವೇರಿಯಬಲ್ ರೆಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಪ್ರಿಂಟ್ ಆಫ್ ವಿತ್ ಇನ್ ದ ಡಬಲ್ ಕೊಟೇಶನ್ ಸಮ್ ಈಕ್ವಲ್ಸ್ ಕಾಮಾ ಸಮ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಡಬಲ್ ಕೊಟೇಶನ್ ಒಳಗಡೆ ಇರೋದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಔಟ್ಪುಟ್ ಅಲ್ಲಿ ಎಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ. ಕಾಮ ಆದ ನಂತರ ಇರ್ತಕ್ಕಂತಹ ವೇರಿಯಬಲ್ ಸಮ್ ಒಳಗಡೆ ಇರ್ತಕ್ಕಂತಹ ಡೇಟಾ 30. ಹಾಗಾದ್ರೆ ಮಾನಿಟರ್ ಮೇಲೆ 30 ಡಿಸ್ಪ್ಲೇ ಆಗುತ್ತೆ. ಇದೇ ಪ್ರೋಗ್ರಾಮ್ ನ ಆನ್ಲೈನ್ ಕಂಪೈಲರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಪ್ರೋಗ್ರಾಮ್ ನಂಬರ್ 5.15 ನ ಆಸ್ ಇಟ್ ಇಸ್ ಟೈಪ್ ಮಾಡಿದೀವಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. ಮಾನಿಟರ್ ಮೇಲೆ ಎಂಟರ್ ಫಸ್ಟ್ ನಂಬರ್ ಅಂತ ಬಂದಿದೆ. 10 ಎಂಟ್ರಿ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದೀವಿ. ಈಗ ಎಂಟರ್ ಸೆಕೆಂಡ್ ನಂಬರ್ ಅಂತ ಬಂದಿದೆ. 20 ನ ಎಂಟ್ರಿ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ನಂತರ ಸಮ್ ಇಸ್ ಈಕ್ವಲ್ ಟು 30 ಅಂತ ಬಂದಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಓವರ್ ಆಲ್ ಈ ಪ್ರೋಗ್ರಾಮ್ ಅಲ್ಲಿ 2 ಇಂಟಿಜರ್ಸ್ ನ ರೀಡ್ ಮಾಡಿ ಆ ಎರಡು ವ್ಯಾಲ್ಯೂಸ್ ನ ಸಮ್ ನ ಐಡೆಂಟಿಫೈ ಮಾಡಿ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು.